ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನಾನು ಆಲ್ಮೋಸ್ಟ್ 5 ಏಪ್ರಿಲ್ ಇವತ್ತು ಡೇಟ್ ಬಂದು. ಸೊ ಟೈಮ್ ಬಂದು 2:45 ಆಗ್ತಿದೆ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಗಾಯ್ಸ್. ಸೊ ನಿನ್ನೆ ಒಂದು ವಿಡಿಯೋ ಬಿಟ್ಟಿದೆ, ಸೊ 4000 ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಅಂತ. ಸೊ ಆದಷ್ಟು ಬೇಗ 4000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನೂ 100 ಡೇಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ 5000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಲಿ ಅಂತ ಭಾವಿಸ್ತಾ. ಸೊ ಇಫ್ ಇನ್ ಕೇಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಡೈಲಿ ಇಚ್ಚಿದ್ರು ಅಂದರೆ ಕಂಟೆಂಟ್ ಇರೋದು ಇನ್ಫಾರ್ಮೇಟಿವ್ ವೀಡಿಯೋಸು ಮತ್ತು ಡೈಲಿ ವ್ಲಾಗ್ಸ್, ಈ ಥರ ಫನ್ನಿ ವೀಡಿಯೋಸ್, ಎಂಟರ್ಟೈನ್ಮೆಂಟ್ ವೀಡಿಯೋಸ್ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಗಾಯ್ಸ್, ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಸೊ ಗಾಯ್ಸ್, ಅದ್ರ ಬಗ್ಗೆ ಮಾತಾಡಲೇಬೇಡ ಅಂತ 3 ದಿವಸದಿಂದ ಯೋಚನೆ ಮಾಡಿದ್ದೀನಿ ನಾನು. ಸೊ ಯಾಕೆ ಅಂದರೆ ಅದ್ರ ಬಗ್ಗೆ ಮಾತಾಡೋದು ದೊಡ್ಡದಲ್ಲ. ಸೊ ಅದು ಸ್ವಲ್ಪ ಬೇಜಾರು, ನನಗೂ ಮಾತಾಡೋಕ್ಕೆ ಬೇಜಾರು. ಮತ್ತು ನನಗೇನು ಅಂದರೆ ಫುಲ್ಲು ಇನ್ಫಾರ್ಮೇಷನ್ ಗೊತ್ತು, ಬಟ್ ಅದ್ರ ಬಗ್ಗೆ ನನಗೇನೋ ಮಾತಾಡೋಕ್ಕೆ ಇಷ್ಟ ಆಗಲಿಲ್ಲ. ಬಟ್ ಆದ್ರೂ ಓಕೆ, ಅದೊಂದು ಕಂಟೆಂಟ್ ತಗೊಂಡು ಓಕೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋದು ಬೇಡ, ಅದೊಂದು ಕಂಟೆಂಟ್ ತಗೊಂಡು ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಸೊ ಏನಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ಮದೇ ಓನ್ ರಿಸೋರ್ಸ್ ಇರಲಿ, ಇನ್ಕಮ್ ಸೋರ್ಸ್ ಇರಲಿ ಅಂತ ಹೇಳ್ತಿದ್ದೆ ಅಂದರೆ ಇದೇ ಕಾರಣಕ್ಕೆ ಗಾಯ್ಸ್. ಸೊ ನೀವು IT ಎಂಪ್ಲಾಯೀಸು ಗಾಯ್ಸ್, ಇವಾಗ 30,000 ಜನ ಯಾವ ಕಂಪ್ನಿಯಿಂದ ಕಿತ್ತಾಕಿದ್ದಾರಲ್ವಾ. ಸೊ ಇದು ಜಸ್ಟ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಸೊ ಇನ್ನೂ ಎಷ್ಟು ಜನ ಕಿತ್ತಾಕ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಯಾಕೆ ಅಂದರೆ AI ಆ ಥರ ಡಿಮ್ಯಾಂಡ್ ಮಾಡ್ತಿದೆ, ಆ ಥರ ಡೆವಲಪ್ ಆಗ್ತಿದೆ, ಆ ರೀತಿ ಸ್ಪ್ರೆಡ್ ಆಗ್ತಿದೆ ಇದು ಇಂಟೆಲಿಜೆನ್ಸು. ಸೊ ಅದು ಗೈಸ್, ಇವಾಗ ಜನರಕ್ಕಿಂತ ಅದೇ ಬೆಸ್ಟ್ ಅಲ್ವಾ, ಮಿಷಿನರಿನೇ ಬೆಸ್ಟ್ ಅಲ್ವಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ನಾನೇ ಒಂದು ಗಿಫ್ಟ್ ಮಾಡಿದೆ AI ರೋಬೋಟಿಕ್ ಮಿಷಿನ್ ಅಂತ. ಸೊ ನಾನು ಅದನ್ನು ಗಿಫ್ಟ್ ಮಾಡಿದ್ದೆ ಅಂತಕ್ಕೆ ಒಬ್ಬರು ಕೆಲಸದವ್ರನ್ನ ಕಿತ್ಕೊಂಡಂಗೆ ಆಯ್ತಾ ನಾನೇ. ಸೊ ಇವಾಗ ನಾನೇ ಜಸ್ಟ್ ಹೇಳ್ತೀನಿ ಕೇಳಿ, ಅದೇ ರೋಬೋಟ್ ಮಾಡೋ ಕೆಲಸನ ನಾನು ಯಾರಿಗಾರ ಒಬ್ರು ಕೆಲಸದವ್ರಿಗೆ ವಹಿಸ್ಬಿಟ್ಟು ಅದೇ ಕೆಲಸಕ್ಕೆ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಿದ್ರೆ, ಸೊ ಅವ್ರಿಗೆ ತಿಂಗ್ಳಿಗೆ ಏನಿಲ್ಲ ಅಂದರೂ 3,000-4,000 ಸಾವಿರ ಕೊಡಬೇಕಿತ್ತು. ಸೊ ನಾನೇನು ಯೋಚನೆ ಮಾಡಿದೆ, 3,000-4,000 ಸಾವಿರ ಕೊಡೋದು ದೊಡ್ಡದಲ್ಲ. ಸೊ ಕ್ಲೀನ್ ಮಾಡ್ತಾರೆ ಅವರು, ಓಕೆ. ನನಗೇನು ಬೇಕಿತ್ತು, ಮೇನಾಗಿ ನೆಲ ಒರೆಸೋದು, ಕ್ಲೀನ್ ಮಾಡೋದು, ಕಸ ಗುಡಿಸೋದು, ಇದು ಬೇಕಿತ್ತು. ಸೊ ಒಬ್ಬ ಮನುಷ್ಯನ ಓಕೆ ಕೆಲ್ಸಕ್ಕೆ ಇಟ್ಕೊಂಡು ಇದು ಮಾಡೋದಕ್ಕಿಂತ ಒಂದು ಮಿಷಿನರಿನೇ ತಗೋಣ. ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಒಂದು ಮಿಷಿನರಿ ತಗೊಂಡ್ರೆ ಅದು ಲೈಫ್ ಟೈಮು 5 ವರ್ಷ 10 ವರ್ಷ ಅದು ಅದ್ರ ಪಡಿಗೆ ಅದು ಕೆಲಸ ಮಾಡ್ತಿರುತ್ತೆ. ಏನು ಅಮ್ಮಮ್ಮ ಅಂದರೆ 3 ತಿಂಗಳಿಗೂ 6 ತಿಂಗಳಿಗೂ ಒಂದೊಂದು ಸತಿ ಏನಾರು ಸ್ಪೇರ್ ಪಾರ್ಟ್ಸು ಅದು ಇದು ಒಂದು ಸ್ವಲ್ಪ ಇದು ಮಾಡೋದು ಇರುತ್ತೆ. ಓಕೆ, ಮಾಡ್ಕೊಳ್ಳೋಣ, ಅದೇನು ಅಂದ್ಬಿಟ್ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ತಂದು ರೋಬೋಟಿಕ್ ಇಟ್ಟೆ. ಅದೇ ರೋಬೋಟ್ ಅದೊಂದು ಇರಲಿಲ್ಲ ಅಂದಿರೋ ಟೆಕ್ನಾಲಜಿ. ಸೊ ನಾನೇನು ಮಾಡ್ತಿದ್ದೆ, ಒಬ್ರನ್ನ ಐರನ್ ಮಾಡ್ಕೊತಿದ್ದೆ. ಸೊ ತಿಂಗಳಿಗೆ 2,000-5,000 ಕೊಟ್ಕೊಂಡು ಫುಲ್ಲು ಮನೆ ಕೆಲಸ ಮಾಡೋಕ್ಕೆ, ಮನೆ ಕಸ ಗುಡಿಸಿ ವರ್ಷಕ್ಕೆ ಕ್ಲೀನಾಗಿ ಮಾಡ್ತಿದ್ದೆ. ಸೊ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಇವಾಗ AI ಬಂತು. ಸೊ IT ಎಂಪ್ಲಾಯೀಸ್ ಕೆಲಸನೆಲ್ಲ ಕಿತ್ಕೊತಿದೆ. ಸೊ ಇನ್ನೂ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು IT ಜಾಬಲ್ಲಿ, ಸೊ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕೆ ಅಂದರೆ ಇನ್ನೂ ಒಂದು ಹೇಳ್ತೀನಿ, ಆದಷ್ಟು ಬೇಗ ಒಂದು ಸೈಡ್ ಸೋರ್ಸ್ ಇನ್ಕಮ್ನ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇದೇ ಬಿಸ್ನೆಸ್ ಅದೇ ಬಿಸ್ನೆಸ್ ಅಂತಲ್ಲ. ಸೊ ಯಾವುದಾದ್ರೂ ಸೇವಿಂಗ್ಸ್ ಇರಲಿ ನಿಮ್ಮ ಹತ್ರ, ಸೇವಿಂಗ್ಸ್ ಅಥವಾ ಯಾವುದಾದ್ರೂ ಸೈಡ್ ಸೋರ್ಸ್ ಇನ್ಕಮ್ ಬಿಸ್ನೆಸ್ಸು ಅಥವಾ ಫಾರ್ಮಿಂಗಲ್ಲೋ ಅಥವಾ ಏನಾದರೂ ಆಗಿರಲಿ ಗಾಯ್ಸ್, ಅದು ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಾದರೂ ಆಗಿರಲಿ, ಆದಷ್ಟು ಬೇಗ ಸೆಕ್ಯೂರ್ ಮಾಡ್ಕೊಳ್ಳಿ ಲೈಫ್ನ. ಯಾಕೆ ಅಂದರೆ ನಿಮ್ಮ ಬುಡಕ್ಕೆ ಯಾವತ್ತು ಬರ್ತಾರೋ ಗೊತ್ತಿಲ್ಲ. ಸೊ ಇವಾಗ ನಾನು ಹೇಳ್ಬೇಕಾದ್ರೆ ನೀವು ಯೋಚನೆ ಮಾಡ್ಬೋದು, ನಾನು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ, 10 ವರ್ಷದಿಂದ ಕೆಲಸ ಮಾಡ್ತೀನಿ, 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ಯಾವುದನ್ನು ದೊಡ್ಡ ಕಂಪ್ನಿಗಳಿಗೆ ಮ್ಯಾಟ್ರೇ ಆಗಲ್ಲ ಗೈಸ್. ಸೊ ನಾನೊಂದು ಏನು ಹೇಳ್ತೀನಿ ಅಂದರೆ, ನನ್ನ ವೀಡಿಯೋಸ್ ನೋಡೋರು ಇಫ್ ಇನ್ ಕೇಸ್ ಆ ರೀತಿ ಇಮ್ಯಾಜಿನರಿ ವರ್ಲ್ಡಲ್ಲಿ ಇದ್ದರೆ, ಸೊ 15 ವರ್ಷ 20 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ನನ್ನ ಕೆಲಸ ಯಾರು ಕಿತ್ಕೊಳ್ತಾರೆ. ಇನ್ನೂ ಒಂದು ಹೇಳ್ತೀನಿ, ನೀವು 15 ವರ್ಷ 20 ವರ್ಷ ಕೆಲಸ ಮಾಡಿದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಮತ್ತು ನಿಮಗೆ ಇದೆಲ್ಲ ಸ್ಯಾಲ್ರಿ ಇಂಕ್ರಿಮೆಂಟ್ ಎಲ್ಲ ಸೇರಿಸಿ ನಿಮ್ಗೆ ಏನಿಲ್ಲ ಅಂದರೂ ಸ್ಟಾರ್ಟಿಂಗ್ ಸೇರಿದಾಗ 30,000 ಇದ್ದರೆ ಇವಾಗ ಏನಿಲ್ಲ ಅಂದರೂ 80,000-90,000 ಪೇ ಮಾಡ್ತಾಯಿರ್ತಾರೆ. ನಿಮ್ಮೊಬ್ರಿಗೆ 80,000-90,000 ಪೇ ಮಾಡೋದು ಬೆಸ್ಟಾ ಅಥವಾ ಅದೇ AIಗೆ ಇನ್ವೆಸ್ಟ್ ಮಾಡೋದು ಬೆಸ್ಟಾ? ಅದಾದಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ, AIನ ಸಪ್ರೇಟ್ ಇಟ್ಬಿಡಿ. ಇವಾಗ ನೀವು 10 ವರ್ಷ 15 ವರ್ಷ 20 ವರ್ಷ ಎಷ್ಟಾರ ಕೆಲಸ ಮಾಡಿರಲಿ, ಸೊ ನಿಮ್ಮೊಬ್ಬರಿಗೆ 80,000 ಕೊಟ್ಟು ಮೇಂಟೈನ್ ಮಾಡೋದು ಬೆಸ್ಟಾ? ಅದೇ ಫ್ರೆಷರ್ಸ್ನ 20,000-25,000 ಸಾವಿರಕ್ಕೆ 3-4 ಜನನ ಕರ್ಕೊಂಬಂದು ಹೈರ್ ಮಾಡ್ಕೊಂಡು ಹೊಸ ಐಡಿಯಾಸ್ನ ಬೆಳೆಸೋದು ಬೆಸ್ಟಾ? ಸೊ ಇದನ್ನು ಯೋಚನೆ ಮಾಡಿದಾಗ ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಲಿ, ಯಾರೇ IT ಇದಾಗಲಿ, ಓನರ್ ಆಗಲಿ, ಯಾರೇ ಆಗಲಿ, ಇದನ್ನು ಅವನು ಯೋಚನೆ ಮಾಡ್ತಾನೆ. ಸೊ 4 ಜನನ ಮೇಂಟೈನ್ ಮಾಡೋದು ಬೆಸ್ಟು. ಸೊ ಯಾಕೆಂದರೆ 4 ಜನರ ಐಡಿಯಾ 4 ಥರ ಹೋಗ್ತಾ ಇರುತ್ತೆ, 4 ಥರ ಡಿಫ್ರೆಂಟಾಗಿ ಯೋಚನೆ ಮಾಡುತ್ತೆ ಅಂದ್ಬಿಟ್ಟು, ಸೊ ಅವ್ರನ್ನ ಹೈರ್ ಮಾಡ್ಕೊಂಡು ನಿಮ್ಮನ್ನ
ತೆಗೆದು ಬಿಸಾಕ್ತಾರೆ. ಆದಷ್ಟು ಬೇಗ ನಿಮ್ಮ ಲೈಫ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ನಾನು ಹೇಳೋದು ಒಂದೇ, ಸೊ ಆ 30,000 ಜನದ ಏನೇನು ಬಂದಿದೆಯೋ ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಯಾಕೆ ಅಂದರೆ ಅವ್ರಿಗೆ ಯಾವುದೇ ಥರ ಟೈಮ್ ಪೀರಿಯಡ್ ಕೊಟ್ಟಿಲ್ಲ. ಸೊ 3 months ಲೇ ಆಫ್ ಪೀರಿಯಡು ಈ ಥರ ಕೊಡ್ತಾರೆ. ಲೇ ಆಫ್ಗೆ ಅಂತಲೇ ಒಂದಿಷ್ಟು ಮಂತು ಅಂತ ಇಟ್ಟಿರ್ತಾರೆ. ಸೊ ಮಿನಿಮಮ್ 1 month ಆದರೂ ಕೊಡಬೇಕಿತ್ತು. ಸೊ ಅದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕೆ ಅಂದರೆ ಅವ್ರಿಗೆ ಏನೂ ಇನ್ಫಾರ್ಮೇಷನೇ ಇಲ್ಲ ಗೈಸ್. ಬೆಳಿಗ್ಗೆ ಎದ್ದು ನನ್ನ ಪ್ರಕಾರ April 1st ಅನಿಸುತ್ತೆ. ಸೊ April 1 ಬೆಳಿಗ್ಗೆ ಎದ್ದು ಏಪ್ರಿಲ್ ಫುಲ್ ಮಾಡೋಣ ಒಂದಷ್ಟು ಜನಕ್ಕೆ ಅಂತ ಒಂದೆಷ್ಟು ಜನ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಸೊ ಬೆಳಿಗ್ಗೆ ಎದ್ದು ಮೇಲ್ ನೋಡಿದ ತಕ್ಷಣ, ಮೇಲ್ ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಇರುತ್ತೆ. ಸೊ ನಿಮ್ಮನ್ನ ಕೆಲಸದಿಂದ ಇದು ಮಾಡಿದ್ದೀವಿ, ಸೊ ಇವತ್ತಿಂದ ನೀವು ಕೆಲ್ಸಕ್ಕೆ ಬರೋಂಗಿಲ್ಲ. ಸೊ ಈ ರೀತಿ ಒಂದು ಮೇಲ್ ಬಂದು ಹೋಗಿರುತ್ತೆ. ಸೊ ಕಂಪ್ನಿನೇ ಏಪ್ರಿಲ್ ಫುಲ್ ಮಾಡಿದೆಯೋ ಅಥವಾ ಏನೋ ಎತ್ತನೋ ಇನ್ನು ಏಪ್ರಿಲ್ ಫುಲ್ ಅಲ್ಲ ಗೈಸ್, ಇದು 100% ಪಕ್ಕಾ ನ್ಯೂಸ್ ಇದು. ಸೊ ಇದ್ರ ಬಗ್ಗೆನೇ ಚರ್ಚೆ ನಡೀತಿದೆ 3-4 ದಿವಸದಿಂದ ರೀಲ್ಸಲ್ಲೆಲ್ಲ. ಸೊ ನಾನು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದೊಂದೇ ಟಾಪಿಕ್ ಇಟ್ಕೊಂಡು ಮಾತಾಡೋದು ನನಗೂ ಬೇಜಾರು ಗೈಸ್. ಯಾಕೆಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಏನು ಮಾಡಬೇಕು ಅದನ್ನೇ ಆ ಕಂಪ್ನಿಯವ್ರು ಮಾಡಿರೋದು. ಸೊ ಅದು IT ಕಂಪ್ನಿನೇ ಆಗಿರಲಿ, ಅದು ಎಷ್ಟು ವರ್ಷದಿಂದನಾರ ಆಗಿರಲಿ, ಡೆವಲಪ್ ಆಗಿ ಎಷ್ಟು ವರ್ಷದಿಂದನಾರ ಇರಲಿ, ಫೀಲ್ಡಲ್ಲಿ ಏನಾದರೂ ಆಗಲಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಇವಾಗ ನಾನು ಕೂಡ ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೊತಾ ಇದ್ದೀನಿ ಅಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ ನೋಡಿ ಇಟ್ಕೊತೀನಿ. ಓಕೆ, ಅವ್ರಿಗೆ ಇವಾಗ 80,000 ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲು ನಾನು ಒಬ್ಬ ಇಲ್ಲಿ ಸೇಲ್ಸ್ ಮ್ಯಾನ್ನ ಇಡಬೇಕು. ಸೊ ಸೇಲ್ಸ್ ಮ್ಯಾನ್ ಹೆಂಗಿರಬೇಕು ಅಂದರೆ ಎಲ್ಲ ಥರ ನಾಲೆಡ್ಜ್ ಇರಬೇಕು, ಪ್ಲಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು. 2 ವರ್ಷದಿಂದ 3 ವರ್ಷ ಅವನೇನೇ ಅಂಗಡಿ ಸೇಲ್ಸ್ ಮಾಡಬೇಕು, ಅವನೇನೇ ಬಂದು ಬಿಲ್ಲಿಂಗ್ ಕೌಂಟ್ರಲ್ಲಿ ಕೂತ್ಕೊಂಡು ಬಿಲ್ಲಿಂಗ್ ಮಾಡಿ ಇದು ಮಾಡಬೇಕು. ಮತ್ತು ಆನ್ಲೈನ್ ಆರ್ಡರ್ಸ್ ಏನಾದರೂ ಬಂದರೆ ಮಿನಿಮಮ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಆನ್ಲೈನ್ ಇದೆಲ್ಲ ಬಂದರೆ ಅವನು ಆರ್ಡರ್ಸ್ ಪಿಕ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಡೆಲಿವರಿ ಮಾಡೋ ಥರ, ಇಫ್ ಇನ್ ಕೇಸ್ ನಾನು ಅವೈಲಬಲ್ ಇಲ್ಲ ಒಂದು 3 to 4 days ಅಂದರೆ ಅವನೇ ಎಲ್ಲ ಹ್ಯಾಂಡ್ಲ್ ಮಾಡೋ ಥರ ಇರಬೇಕು ಅಂತ ನಾನು ಹೈರ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಇಷ್ಟೆಲ್ಲ ನಾಲೆಡ್ಜ್ ಇರೋನ ಹೈರ್ ಮಾಡ್ಕೋಬೇಕು ಅಂದರೆ ಓಕೆ, ಒಂದು 30,000 ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿರ್ತೀನಿ. ಸೊ ಇವಾಗ ಒಂದು 10 ವರ್ಷ ಡೆವಲಪ್ ಆಯಿತು. ಓಕೆ, ನಾನು ಇದೇ ಇದರಲ್ಲಿದ್ದೀನಿ, ಆನ್ಲೈನ್ ಬಿಸ್ನೆಸ್ಸು ಡೆವಲಪ್ ಆಗ್ತಿದೆ. ಸೊ ಬಟ್ ಏನಂದರೆ ಅವ್ನು ಒಬ್ಬನೇ ಇಟ್ಕೊಂಡಿದ್ದೀನಿ ಅಥವಾ ಇನ್ನೊಂದು 2-3 ಜನ ಕೆಲಸದವ್ನು ಇಟ್ಕೊಂಡಿದ್ದೀನಿ. ಒಂದು 10 ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಇವಾಗ ಇವನು ನಾನು 30,000ಕ್ಕೆ ಕೆಲ್ಸಕ್ಕೆ ಸೇರಿಸ್ಕೊಂಡು ಇವಾಗ ಇವ್ನಿಗೆ ಏನಿಲ್ಲ ಅಂದ್ರೂ 90ರಿಂದ 1 ಲಕ್ಷ ಸ್ಯಾಲ್ರಿ ಕೊಡ್ತಾಯಿದ್ದೀನಿ. ಸೊ ನಾನಿವಾಗ ಏನು ಯೋಚನೆ ಮಾಡ್ತೀನಿ ಗೊತ್ತಾ, 1 ಲಕ್ಷ ಸ್ಯಾಲ್ರಿ ಇವನು ಕೊಡೋ ಬದಲು ಫ್ರೆಶರ್ಸ್ನ ಹೈರ್ ಮಾಡ್ಕೊಳ್ಳೋಣ. ಸೊ ಫ್ರೆಶರ್ಸ್ನ ಹೈರ್ ಹೆಂಗೆ ಮಾಡ್ಕೊತೀನಿ ಅಂದರೆ ನಾನು 5 ಜನರನ್ನ ಹೈರ್ ಮಾಡ್ಕೊತೀನಿ. ಸೊ ಇಬ್ಬರನ್ನ ಆನ್ಲೈನು ಮೇಂಟೈನಿಂಗು, ಹ್ಯಾಂಡ್ಲಿಂಗು, ಪ್ಯಾಕಿಂಗು ಇದಕ್ಕೆ ಅಂತಲೇ ಇಬ್ಬರನ್ನ ಇಡ್ತೀನಿ. ಇನ್ನಿಬ್ಬರನ್ನ ಸೇಲ್ಸ್ಗೆ, ಆಫ್ಲೈನ್ ಸೇಲ್ಸ್ಗೆ ಅಂತ ಇರ್ತೀನಿ. ಇನ್ನೊಬ್ಬರನ್ನ ಬಿಲ್ಲಿಂಗ್ ಕೌಂಟ್ರಲ್ಲೇ ಕೂರಿಸಿರ್ತೀನಿ. ಸೊ 5 ಜನ ಕೆಲಸಕ್ಕೆ ಕೊಟ್ಟನ 20,000 ಸ್ಯಾಲ್ರಿ ಕೊಟ್ರು 1 ಲಕ್ಷ 5 ಜನ ಮೇಂಟೈನ್ ಮಾಡೋದು ಬೆಸ್ಟಾ, 1 ಲಕ್ಷ ಕೊಟ್ಟು ಒಬ್ಬನ ಮೇಂಟೈನ್ ಮಾಡೋದು ಬೆಸ್ಟಾ? ಸೊ 5 ಜನ ಇದ್ದಷ್ಟು ಏನು ಅಂದರೆ ಜಾಗ ತುಂಬ್ದಂಗಿರುತ್ತೆ ಮತ್ತು ಡಿಫ್ರೆಂಟ್ ವರ್ಕಲ್ಲಿ ಬ್ಯುಸಿ ಇರ್ತಾರೆ. ಸೊ ಒಬ್ಬನೇ 5 ಕೆಲಸನ ಮಾಡೋಕ್ಕಾಗಲ್ಲ. ಸೊ ಅವ್ರು 5 ಜನ 5 ಥರ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಕೆಲಸ ಬೇಗ ಆಗುತ್ತೆ. ಸೊ ಇದನ್ನು ನಾನು ಥಿಂಕ್ ಮಾಡೇ ಮಾಡ್ತೀನಿ. ಸೊ ಆ್ಯಸ್ ಎ ಬಿಸ್ನೆಸ್ ಮ್ಯಾನು, ಆ್ಯಸ್ ಎ IT ಕಂಪ್ನಿ ಓನರ್ ಆಗಿ ಏನು ಯೋಚನೆ ಮಾಡೋಕ್ಕೋ ಅದು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾನೆ ಅಂತ ನನಗೆ ಅನ್ನಿಸ್ತಿದೆ. ಬಟ್ ಏನು ಅಂದರೆ ಒಂದು ತಪ್ಪೇನು ಮಾಡಿದ್ದು ಅಂದರೆ ಲೇ ಆಫ್ ಪೀರಿಯಡು ಅಥವಾ ಏನಾದರೂ ಒಂದು ಟೈಮ್ ಪೀರಿಯಡ್ ಅನ್ನೋದು ಕೊಡಬೇಕಿತ್ತು ಅವ್ರಿಗೆ. ಸೊ 1 month, 2 month, 3 month, ಯಾಕಂದರೆ ವರ್ಷಾನುಗಟ್ಲೆದಿಂದ ಕಷ್ಟ ಬಿದ್ದು ಬೆವರು ಸುರಿಸಿ ಕಂಪ್ನಿಗೋಸ್ಕರ ಕೆಲಸ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರನಾರು ಒಂದು 3 months ಆದರೂ ಟೈಮ್ ಕೊಡಬೇಕಿತ್ತು ಅಂತ ನನಗೆ ಅನಿಸ್ತಿದೆ. ಯಾಕಂದರೆ 1 monthಲ್ಲಿ ಯಾರಿಗೂ ಕೆಲಸ ಸಿಗಲ್ಲ ಗೈಸು. ಅಟ್ಲೀಸ್ಟ್ ಒಂದು ಮಿನಿಮಮ್ 3 months ಆದರೂ ಟೈಮ್ ಬೇಕೇ ಬೇಕು. ಸೊ ಮಿನಿಮಮ್ 3 months ಟೈಮ್ ಕೊಟ್ಟು, ಸೊ 3 months ಆದಮೇಲೆ ನೀವು ಟೆನಿಕಾಸ್ಟ್ ಕಂಪ್ನಿ ಕಡೆ ಬರೋಂಗಿಲ್ಲ. ಸೊ 3 monthsವರೆಗೂ ನಾವು ಪೇ ಮಾಡ್ತೀವಿ, ಸ್ಯಾಲ್ರಿ ಪೇ ಮಾಡ್ತೀವಿ. ಬೇಡ ಗೈಸ್, ಫುಲ್ ಕೊಟ್ಟಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 60% 80% ಸ್ಯಾಲ್ರಿ ಪೇ ಮಾಡ್ತೀವಿ ಅಂತಂದಿದ್ರು ಎಷ್ಟೋ ಜನ ಖುಷಿಯಾಗಿ ಹೋಗಿರೋರು. ಯಾಕೆ ಅಂದರೆ ಅವ್ರದ್ದು ಕಮಿಟ್ಮೆಂಟ್ಸು ಡಿಫ್ರೆಂಟ್ ಆಗಿರುತ್ತೆ ಗೈಸ್. ಸೊ ಆಲ್ಮೋಸ್ಟ್ 30,000 ಜನದಲ್ಲಿ ಏನಿಲ್ಲ ಅಂದರೂ ಕಡಿಮೆ ಅಂದ್ರೂ 25,000ರಿಂದ 28,000 ಜನ EMI, ಅದು ಇದು ಲೋನು, ಮನೆ ಬಾಡಿಗೆ ಈ ಥರ ಕಮಿಟ್ಮೆಂಟ್ಸಿಗೆ ಲಾಕ್ ಆಗೋಗಿರ್ತಾರೆ. ಸೊ ಅವ್ರು ತಗೊಳ್ಳೋದು 30,000 ಸ್ಯಾಲ್ರಿ ಆದ್ರೂ 22,000ರಿಂದ 25,000 ಅವರು ಪಕ್ಕ ಕಮಿಟ್ಮೆಂಟ್ಸ್ಗೆ ಅಂತಲೇ ಇಟ್ಬಿಟ್ಟಿರ್ತಾರೆ. ಮನೆ ಬಾಡಿಗೆ, ಅದು ಇದು, ಮನೆ ಮೇಂಟೆನೆನ್ಸ್ ಅದಕ್ಕೆ ಇದಕ್ಕೆ ಅಂತ ಏನೇನೋ ಒಂದು 5,000 ಇಂದ ಒಂದು 8,000 ಅವರು ಡೈಲಿ ಖರ್ಚಿಗೆ ಅಂತ ಇಟ್ಕೋಬೋದು, ಸೇವಿಂಗ್ಸ್ಗೆ ಅಂತ. ಸೊ ಈ ರೀತಿ ಆದಾಗ ಯಾರಿಗೇ ಆದರೂ ಬೇಜಾರಾಗೇ ಆಗುತ್ತೆ. ಸೊ ಆದಷ್ಟು ಯಾರೆಲ್ಲ IT ಕಂಪ್ನಿನೇ ಕೆಲಸ ಮಾಡ್ತಾಯಿದ್ದೀರೋ ಸೊ ವೆಲ್ ಆ್ಯಂಡ್ ಗುಡ್, ತುಂಬ ಖುಷಿಯಾಗುತ್ತೆ. ಸೊ ಆದಷ್ಟು ನೀವು ಲೈಫ್ನ ಸೆಕ್ಯೂರ್ ಮಾಡ್ಕೊಳ್ಳೋ ಕಡೆ ಟ್ರೈ ಮಾಡಿ. ಸೊ ಸೈಡ್ ಸೋರ್ಸ್ ಇನ್ಕಮ್ ಏನಾದರೂ ಒಂದು ಬಿಲ್ಟ್ ಮಾಡ್ಕೊಂಡು ಹೋಗಲಿ ಈಗಲಿಂದನೇ. ಸೊ 1 ವರ್ಷ ಆದಮೇಲೆ ತೆಗಿತಾರೋ, 5 ವರ್ಷ ಆದಮೇಲೆ ತೆಗಿತಾರೋ, 10 ವರ್ಷ ಆದಮೇಲೆ ತೆಗಿತಾರೋ ಅದು ನಿಮ್ಗೇನು ಮ್ಯಾಟ್ರ್ ಆಗೋಲ್ಲ. ಯಾಕೆ ಅಂದರೆ ಸೈಡ್ ಸೋರ್ಸ್ ಇನ್ಕಮ್ ಅಂತಿದ್ದಾಗ ಸೊ ನಿಮ್ಮದು ಸ್ಯಾಲ್ರಿ ಜೊತೆ ಅದನ್ನು ಇನ್ಕ್ಲೂಡ್ ಆದಾಗ ನಿಮಗೇ ಬೆನಿಫಿಟ್ಟು. ಸೊ ನೀವು ಲೈಫ್ ಟೈಮ್ ನೀವು IT ಕಂಪ್ನಿಲೇ ಎಂಪ್ಲಾಯ್ ಆಗಿದ್ರು ಸೈಡ್ ಸೋರ್ಸ್ ಇನ್ಕಮ್ನು ನಿಮಗೆ ಒಂದು ಸ್ವಲ್ಪ
ಸಪೋರ್ಟ್ ಮಾಡ್ಕೊತಾ ಹೋದರೆ ನೀವು ಎಷ್ಟೋ ಗ್ರೋ ಆಗ್ಬೋದು. ಇಫ್ ಇನ್ ಕೇಸ್ ಯಾವಾಗಾದರೂ ಹೊಡ್ತಾ ಬಿದ್ದ ಐ ಟಿ ಕಂಪ್ನಿಯಿಂದ ನಿಮಗೆ ಕಳಿಸೋದ್ರ ಆಚೆಗೆ ತುಂಬ ಒಳ್ಳೆ ರೀತಿಲಿ ಹೇಳಿ ಸನ್ಮಾನ ಮಾಡಿ ಕಳಿಸಿದ್ರೆ ಸೊ ತುಂಬ ಖುಷಿಯಾಗುತ್ತೆ. ಸೊ ಅವಾಗ ಸೈಡ್ ಸೋರ್ ಇನ್ಕಮ್ಮು ಇರುತ್ತೆ ನಿಮಗೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿರಲ್ಲ. ಓಕೆ ಬಾಯ್ ಅಂದ್ಬಿಟ್ಟು ಬಂದ್ಬಿಟ್ಟು ಇದ್ರ ಕಡೆ ನೋಡ್ಬೋದು. ಇಫ್ ಇನ್ ಕೇಸ್ ಸೈಡ್ ಸೋರ್ಸ್ ಇನ್ಕಮ್ ಇಲ್ಲ ಅಂದರೆ ಅಣ್ಣಯ್ಯ ದಪ್ಪಯ್ಯ ಅಂತ ಬೇಡಬೇಕಾಗುತ್ತೆ. ಸೊ ಆ ಪರಿಸ್ಥಿತಿ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ, ನನ್ನ ವ್ಯೂವರ್ಸ್ಗಾಗಲಿ, ಮತ್ತು ಯಾರಿಗೇ ಆಗಲಿ, ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ಅನ್ನೋದಕ್ಕಿಂತ ಯಾರಿಗೇ ಆದರೆ ಈ ಥರ ಪರಿಸ್ಥಿತಿ ಬರಬಾರ್ದು. ಸೊ ಯಾಕೆ ಅಂದರೆ ಕಷ್ಟ ಬೀಳ್ತೀವಿ ಗೈಸ್. ಸೊ ಇವಾಗ ಯಾವುದೇ ಕಂಪ್ನಿಗೆ ಹೋಗಿ 20,000 ಕೆಲಸ ಮಾಡಿಸ್ಕೊಂಡು 20,000 ಸ್ಯಾಲ್ರಿ ಏನು ಕೊಡ್ತಾರಲ್ಲ ನಿಮಗೆ. ಸೊ ಏನಿಲ್ಲ ಅಂದ್ರೂ 30,000-40,000 ಕೆಲಸ ಮಾಡಿಸ್ಕೊಂಡು 20,000 ಸ್ಯಾಲ್ರಿ ಕೊಡ್ತಾ ಇರ್ತಾರೆ. ಸೊ 30,000 ಸ್ಯಾಲ್ರಿ ಕೊಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೂ 50,000 ರೂಪಾಯಿ ಕೆಲಸ ಮಾಡಿಸ್ಕೊತಾ ಇರ್ತಾರೆ. ಸೊ ಈ ರೀತಿ ಎಲ್ಲ ಇದ್ದಾಗ ಆ ಥರ ಸಡನ್ನಾಗಿ ಶಾಕ್ ಆಗೋ ಥರ ಇದು ಮಾಡೋದು, ತೆಗ್ದಾಕೋದು, ಇದು ಮಾಡೋ ಎಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಇದೊಂದು ವರ್ಲ್ಡು. ಸೊ ಎಲ್ಲ ಥರ ಜನರು ಇದ್ದೇ ಇರ್ತಾರೆ 100%. ಅದ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಏನು 30,000 ಜನಕ್ಕೆ ನಾನು ಕರೆದ್ಬಿಟ್ಟು ಕೆಲಸ ಕೊಡೋಂಗಿದ್ದೀರಿ 100% ಕೊಟ್ಬಿಡ್ತಿದ್ದೆ. ಸೊ ನನ್ನ ಕೈಲಿ ಶಕ್ತಿ ಇಲ್ಲ, ದೇವರ ಶಕ್ತಿ ಕೊಡಲಿ ಅಂತ ನಾನು ಭಾವಿಸ್ತೀನಿ, ಬೇಡ್ಕೊತೀನಿ. ಸೊ ಇದಿರೋ ಪಕ್ಕ ಮಾಡ್ತಿದ್ದೆ ಗೈಸ್. ನನಗೆ ಗೈಸ್ ಒಂದೇನು ಹೇಳ್ತೀನಿ ಅಂದರೆ ಇವತ್ತಿರೋರು ನಾಳೆ ಇರಲ್ಲ. ಸೊ ದುಡಿಯೋದೇನೇ ಇದ್ದರೂ ಎಂಜಾಯ್ ಮಾಡಬೇಕು. ಅಥವಾ ಯಾರಿಗಾರ ದಾನ ಧರ್ಮ ಏನೋ ಇಲ್ಲದೇ ಇರೋರಿಗೆ ಕೊಡಬೇಕು. ಇಲ್ಲದೇ ಇರೋರಿಗೆ ಕೊಟ್ಟಷ್ಟು ನಮಗೇ ತುಂಬ ಖುಷಿಯಾಗುತ್ತೆ. ಅಟ್ಲೀಸ್ಟ್ ಅವ್ರು ಏನೋ ಒಂದು ಒಳ್ಳೆ ರೀತಿಲಿ ಆಶೀರ್ವಾದ ಮಾಡ್ತಾರಲ್ಲ, ಓಕೆ ಈ ಕಷ್ಟದಲ್ಲಿದ್ದೆ, ಓಕೆ ಏನೋ 10 ರೂಪಾಯಿ ಕೊಟ್ರು ಇವಾಗ ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಊಟ ತಿಂಡಿ ಏನೋ ಮಾಡ್ದಿರ ಕೂತಿರ್ತಾನೆ, ಹೋಗಿ ಒಂದು 10 ರೂಪಾಯಿ ಕೊಟ್ಟರು ಅವನಿಗೆ ಒಂದು ಕಾಫಿಗೆ ಆಗುತ್ತೆ. ಅಟ್ಲೀಸ್ಟ್ ಒಂದು ಕಾಫಿ ಬಂದು ತಗೊಂಡು ತಿನ್ಬೋದು, ಅಟ್ಲೀಸ್ಟ್ ಒಂದು ಕಾಫಿ ಕುಡಿಬೋದು, ಅಟ್ಲೀಸ್ಟ್ ಒಂದು ಪ್ಯಾಕ್ ಬಿಸ್ಕೆಟ್ ತಗೊಂಡು ಹೊಟ್ಟೆ ತುಂಬಿಸ್ಕೋಬೋದು ಅಂತ ಯತ್ನೆ ಮಾಡ್ತಾನಲ್ಲ. ಸೊ ಓಕೆ ಅಂತ ಅದೊಂದು ಆಶೀರ್ವಾದ ಮಾಡ್ತಾನೆ ಸ್ಮೆಲ್ ಕೊಟ್ಟು, ಅದು ತುಂಬ ಬ್ಲೆಸ್ಟು. ಓಕೆ ಗೈಸ್, ಸೊ ಈ ವಿಡಿಯೋ ತುಂಬ ಲೆಂತಿ ಆಗೋಯ್ತು ಅಂತ ಭಾವಿಸ್ತೀನಿ. ಬೇಡ ಸಾಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಸೊ ಬೇಜಾರಾಗ್ತಿದೆ ಯಾರಿಗೆಲ್ಲ ಏನೇನು ಫೀಲ್ ಆಗ್ತಿದೆ. ಇಫ್ ಇನ್ ಕೇಸ್ ಆ 30,000 ಜನದಲ್ಲಿ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದೆ ದಯವಿಟ್ಟು ಮೆಸೇಜ್ ಮಾಡಿ, ಆದಷ್ಟು ನೋಡೋಣ. ಸೊ ನಿಮ್ಮ ಫೀಲಿಂಗ್ಸ್ ಹೇಗಿತ್ತು, ಅಥವಾ ನೀವು ಈ ಮೆಸೇಜು ಈ ನ್ಯೂಸ್ ನೋಡಿದ ತಕ್ಷಣ ನಿಮ್ಗೆ ಯಾವ ರೀತಿ ಅನ್ನಿಸ್ತು. ಅಂದರೆ 30,000 ಜನಕ್ಕೆ ಇದೆಲ್ಲ ಅವರೇ ಬಿಟ್ಟು ನೀವು ಕೂಡ ನಾನು ಹೇಳ್ತಾ ಇರೋದು. ಸೊ ಇದೊಂದು ನ್ಯೂಸು ಸ್ಪ್ರೆಡ್ ಆಗ್ತಿದೆ ಈಗ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತು, ಏನು ಫೀಲ್ ಆಯಿತು, ನೀವೆಲ್ಲ ಯಾವ ರೀತಿ ಇದಾದ್ರಿ ಅಂತ ಒಂದು ಕಮೆಂಟ್ ಹಾಕಿ. ನಮಗೂ ಒಂದು ಸ್ವಲ್ಪ ನೋಡೋಕೆ ಖುಷಿ ಆಗುತ್ತೆ ಕಮೆಂಟ್ನ ಅಂತ ಹೇಳ್ತಾ ಗಾಯ್ಸ್, ಲವ್ ಯು, ಟೇಕ್ ಕೇರ್, ಬಾಯ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.